ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಯಾವ ವಿಶ್ವವಿದ್ಯಾಲಯ? ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ BA 4ನೇ ಸೆಮಿಸ್ಟರ್ ಅಲ್ಲಿ ಬರುವಂತ ಅರ್ಥಶಾಸ್ತ್ರ ವಿಷಯದ ಪಠ್ಯಕ್ರಮವನ್ನು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾನೆ. ಈ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಏನ್ 4ನೇ ಸೆಮಿಸ್ಟರ್ ಏನ್ ಅರ್ಥಶಾಸ್ತ್ರ ವಿಷಯ ಇದೆಯಲ್ಲ, ಅರ್ಥಶಾಸ್ತ್ರದ ಪುಸ್ತಕದ ಟೈಟಲ್ ಏನಂತಂದ್ರ ಭಾರತದ ಆರ್ಥಿಕತೆ, ಅಭಿವೃದ್ಧಿ ಮತ್ತು ನೀತಿ ಅಂತೇಳಿ ಪುಸ್ತಕದ ಟೈಟಲ್ ಅನ್ನ ಕರ್ನಾಟಕ ವಿಶ್ವವಿದ್ಯಾಲಯ ನೀಡಿದೆ. ಅದಕ್ಕೆ ಇಂಗ್ಲಿಷ್ ಒಳಗೆ ನಾವೇನ್ ಕರಿತೀವಿ, ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಪಾಲಿಸಿ ಅಂತೇಳಿ ನಿಮ್ಮ 4ನೇ ಸೆಮಿಸ್ಟರ್ ನಲ್ಲಿ ಈ ಟೈಟಲ್ ಅನ್ನ ಇಟ್ಟುಕೊಂಡು ನಿಮಗೆ ಪಠ್ಯಕ್ರಮವನ್ನ ನಿಮಗೆ ನೀಡುವಂತ ಕೆಲಸವನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಮಾಡಿದೆ. ಈಗ ಆ ಒಂದು ಪುಸ್ತಕದಲ್ಲಿ ಬರುವಂತ ಪಠ್ಯಕ್ರಮ ಏನಿದೆ, ಎಷ್ಟು ಘಟಕಗಳನ್ನು ನಾವು ಅಧ್ಯಯನ ಮಾಡಬೇಕು ಎಂಬುದನ್ನ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎರಡು ಭಾಷೆಯಲ್ಲಿ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಬನ್ನಿ ಪಠ್ಯಕ್ರಮವನ್ನ ನೋಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಘಟಕ 1ರಲ್ಲಿ ಯೂನಿಟ್ 1ರಲ್ಲಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತೇಳಿ 1ನೇ ಘಟಕವನ್ನ ನೀಡಲಾಗಿದೆ. ಗ್ರೋತ್ ಅಂದ್ರ ಬೆಳವಣಿಗೆ, ಇದು ಬೆಳವಣಿಗೆ ಅಂದಂಗ, ಇದು ಅಭಿವೃದ್ಧಿ ಅಂದಂಗ. ಓಕೆನಾ? ಏನು ಬೆಳವಣಿಗೆ ಮತ್ತು ಅಭಿವೃದ್ಧಿ. ಇಲ್ಲಿ ಕೆಳಗಡೆ ಏನಿದೆ ಆ ಚಾಪ್ಟರ್ ಒಳಗ ಕೆಳಗಡೆ ಫ್ಯೂಚರ್ಸ್ ಆಫ್ ಇಂಡಿಯನ್ ಎಕನಾಮಿ ಅಂದ್ರ ಭಾರತದ ಆರ್ಥಿಕತೆಯ ಲಕ್ಷಣಗಳು ಬಗ್ಗೆ ನೀವು ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಆಮೇಲೆ ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ ಅಂದ್ರೆ ಭಾರತದ ರಾಷ್ಟ್ರೀಯ ಆದಾಯದ ಬಗ್ಗೆ ನೀವು ಅಧ್ಯಯನ ಮಾಡ್ಕೋಬೇಕು. ಭಾರತದ ರಾಷ್ಟ್ರೀಯ ಆದಾಯದ ಬಗ್ಗೆ ಅಧ್ಯಯನ ಮಾಡ್ಬೇಕಾಗ್ತದ. ಆ ರಾಷ್ಟ್ರೀಯ ಆದಾಯದ ಗಾತ್ರ ಎಷ್ಟಿದೆ, ಬೆಳವಣಿಗೆ ಎಷ್ಟಿದೆ ಮತ್ತು ಸಂಯೋಜನೆ ಮತ್ತು ಮಿತಿಗಳ ಬಗ್ಗೆ ನಾವು ಚಾಪ್ಟರ್ 1 ಒಳಗ ಅಧ್ಯಯನವನ್ನ ಮಾಡ್ಬೇಕಾಗ್ತದೆ. ಗಾತ್ರ, ಬೆಳವಣಿಗೆ ಮತ್ತು ಸಂಯೋಜನೆ ಮತ್ತು ಮಿತಿ ಯಾವುದೊಂದು ರಾಷ್ಟ್ರೀಯ ಆದಾಯದ್ದು. ಅದಾದ್ಮೇಲೆ ಸ್ಟೇಟಸ್ ಆಫ್ ಇಂಡಿಯಾ ಇನ್ ವೇರಿಯಸ್ ಇಂಡಿಕೇಟರ್ಸ್ ಆಫ್ ಡೆವಲಪ್ಮೆಂಟ್ ಅಂತೇಳಿ ಅಂದ್ರೆ ಭಾರತದ ಆರ್ಥಿಕತೆಯಲ್ಲಿ ಬರುವಂತ ವಿವಿಧ ಸೂಚ್ಯಾಂಕಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಅಂತ ಒಂದು ಇಂಡಿಕೇಟರ್ಸ್ ಯಾವಂತಂದ್ರ, ಅಂತ ಸೂಚಕಗಳು ಯಾವಂತಂದ್ರ, ಒಂದು ನ್ಯಾಷನಲ್ ಇನ್ಕಮ್ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು. ಅದಕ್ಕೆ ನಾವು ಕನ್ನಡದೊಳಗ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು. ಕನ್ನಡದೊಳಗ ತಲಾ ಆದಾಯ ಅಂತೇಳಿ ಕರಿತೀವಿ. ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ಅದಕ್ಕೆ ನಾವು ಕನ್ನಡದೊಳಗ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತೇಳಿ ಕರಿತೀವಿ. ಆಮೇಲೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಅಧ್ಯಯನವನ್ನ ಮಾಡ್ಕೋಬೇಕು. ಅದಕ್ಕೆ ನಾವು ಕನ್ನಡದೊಳಗೆ ಏನ್ ಕರಿತೀವಿ, ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕ ಅಂತ ಕರಿತೀವಿ. ಆಮೇಲೆ ನ್ಯಾಷನಲ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತೇಳಿ ಅಂದ್ರೆ ರಾಷ್ಟ್ರೀಯ ಸಂತೋಷದ ಸೂಚ್ಯಾಂಕವನ್ನ ಅಧ್ಯಯನವನ್ನ ಮಾಡಬೇಕು. ವುಮನ್ ಪಾವರ್ಟಿ ಇಂಡೆಕ್ಸ್ ಬಗ್ಗೆ ಅಧ್ಯಯನವನ್ನ ಮಾಡ್ಕೋಬೇಕು. ಅಂದ್ರ ಮಾನವ ಬಡತನ ಸೂಚ್ಯಾಂಕದ ಬಗ್ಗೆ ಅಧ್ಯಯನ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಬಗ್ಗೆ ಅಧ್ಯಯನವನ್ನ ಮಾಡ್ಕೋಬೇಕು. ಅಂದ್ರ ಜಾಗತಿಕ ಹಸಿವಿನ ಸೂಚ್ಯಾಂಕದ ಬಗ್ಗೆ ಅಧ್ಯಯನ. ಆಮೇಲೆ ಜೆಂಡರ್ ಎಂಪವರ್ಮೆಂಟ್ ಇಂಡೆಕ್ಸ್ ಅಂತೇಳಿ ಅಂದ್ರ ಲಿಂಗ ಶಕ್ತಿ ಆಧಾರಿತ ಸೂಚ್ಯಾಂಕದ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಬೇಕಾಗ್ತದೆ. ಇವು ಬರುವಂತ ಪ್ರಮುಖ ಇಂಡಿಕೇಟರ್ಸ್ ಆಗಿವೆ. ಅದಾದ್ಮೇಲೆ ಸೆಕ್ಟರಲ್ ಕಂಟ್ರಿಬ್ಯೂಷನ್ ಆಫ್ ಎಂಪ್ಲಾಯ್ಮೆಂಟೆಡ್ ನ್ಯಾಷನಲ್ ಇನ್ಕಮ್ ಅಂತೇಳಿ ಅಂದ್ರೆ ರಾಷ್ಟ್ರೀಯ ಆದಾಯಕ್ಕೆ ಈ ಉದ್ಯೋಗ ಆಧಾರಿತ ವಲಯಗಳು ಏನು ಬರ್ತಾವಲ್ಲ ಅವುಗಳ ಕೊಡುಗೆ ಬಗ್ಗೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಇಷ್ಟು ಚಾಪ್ಟರ್ 1ರಲ್ಲಿ ಬರುವಂತ ಪ್ರಮುಖ ಪಠ್ಯಕ್ರಮ ಆಗಿದೆ. ಇನ್ನು 2ನೇ ಪಠ್ಯಕ್ರಮದಲ್ಲಿ ಇಂಡಿಯನ್ ಎಕನಾಮಿಕ್ಸ್ ಪ್ರಾಬ್ಲಮ್ಸ್ ಅಂಡ್ ಪ್ರೋಗ್ರಾಮ್ಸ್ ಅಂತೇಳಿ ಅದರೊಳಗೆ ನಾವೇನ್ ಅಧ್ಯಯನ ಮಾಡ್ತೀವಿ, ಡೆಮೋಗ್ರಫಿಕ್ ಫ್ಯೂಚರ್ಸ್ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು. ಅಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಸಂಯೋಜನೆ, ಗಾತ್ರ, ಬೆಳವಣಿಗೆ ಮತ್ತು ಎದುರು ಬೆಳವಣಿಗೆ. ಒಂದು ಜನಸಂಖ್ಯೆ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿ, ಇದು ಲಕ್ಷಣ. ಆಮೇಲೆ ಜನಸಂಖ್ಯೆಯ
ಸಂಯೋಜನೆ, ಜನಸಂಖ್ಯೆಯ ಗಾತ್ರ ಮತ್ತು ಜನಸಂಖ್ಯೆಯ ಬೆಳವಣಿಗೆ ಬಗ್ಗೆ ನಾವು ಘಟಕ 2ರಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಆದಾದ್ಮೇಲೆ ಡೆಮೋಗ್ರಾಫಿಕ್ ಡಿವಿಡೆಡ್ ಅಂತೇಳಿ ಅಂದ್ರೆ ಜನಸಂಖ್ಯೆ ವಿಭಜನೆ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತೀವಿ. ಆಮೇಲೆ ಆ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣಗಳು, ಜನಸಂಖ್ಯೆ ಹೆಚ್ಚಳದ ಪರಿಣಾಮಗಳು, ಆಮೇಲೆ ಜನಸಂಖ್ಯೆಯನ್ನ ನಿಯಂತ್ರಿಸುವಂತ ವಿಧಾನಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಕಾಸಸ್, ಎಫೆಕ್ಟ್ಸ್, ಕಂಟ್ರೋಲಿಂಗ್ ಮೇಜರ್ಸ್ ಆಫ್ ಪಾಪ್ಯುಲೇಷನ್ ಅಂತೇಳಿ ಓಕೆನಾ, ಇದು ಘಟಕ 2ರಲ್ಲಿ ನಾವು ಓದ್ತೀವಿ. ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗ ಎಂದರೇನು, ಅದರ ವ್ಯಾಖ್ಯಾನವನ್ನ ಕೊಡಬೇಕು. ಆ ನಿರುದ್ಯೋಗದ ವಿಧಗಳ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು. ಆಮೇಲೆ ಆ ನಿರುದ್ಯೋಗವನ್ನ ನಿಯಂತ್ರಿಸುವಂತ ಕ್ರಮಗಳ ಬಗ್ಗೆ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಆಮೇಲೆ ನಿರುದ್ಯೋಗದ ಗಾತ್ರವನ್ನ ನಾವು ತಿಳ್ಕೋಬೇಕು. ಆಮೇಲೆ ನಿರುದ್ಯೋಗ ಹೆಚ್ಚಳಕ್ಕೆ ಕಾರಣಗಳು ಮತ್ತು ನಿರುದ್ಯೋಗದಿಂದ ಆಗುವಂತ ಪರಿಣಾಮಗಳ ಬಗ್ಗೆ ನಾವು ಘಟಕ 2ರಲ್ಲಿ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಇದು ನಿರುದ್ಯೋಗ ಆಯ್ತು. ಇನ್ನು ಅದೇ ಘಟಕ 2ರಲ್ಲಿ ನಾವೇ ಅಧ್ಯಯನ ಮಾಡಬೇಕು ಪಾವರ್ಟಿ, ಬಡತನ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಬಡತನ ಅಂದ್ರೆ ಏನು, ಮೀನಿಂಗು, ಬಡತನದ ರೇಖೆ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು. ಬಡತನದ ಗಾತ್ರ ಮತ್ತು ಬಡತನ ಹೆಚ್ಚಳಕ್ಕೆ ಕಾರಣಗಳು ಮತ್ತು ಬಡತನದ ಪರಿಣಾಮಗಳ ಬಗ್ಗೆ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಅದಾದ್ಮೇಲೆ ಪಾವರ್ಟಿ ಎರ್ಗೇಷನ್ ಅಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತೇಳಿ ಅಂದ್ರ ಬಡತನ ಮತ್ತು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಇದು ನಿಮಗೆ ಎಕ್ಸಾಮ್ಗೆ 15 ಅಂಕದ ಪ್ರಶ್ನೆಯಾಗಿ ಕೇಳಲಾಗ್ತದ. ಆಮೇಲೆ ಇನ್ಇಕ್ವಾಲಿಟಿ ಇನ್ ಇಂಡಿಯನ್ ಎಕನಾಮಿ ಅಂದ್ರ ಭಾರತದ ಆರ್ಥಿಕತೆಯಲ್ಲಿ ಅಸಮಾನತೆ, ಅದನ್ನ ನಾವು ಅಧ್ಯಯನ ಮಾಡ್ಬೇಕಾಗ್ತದ. ಜೆಂಡರ್ ಅಂಡ್ ರೀಜನಲ್ ಇನ್ಇಕ್ವಾಲಿಟಿ, ಲಿಂಗ ಮತ್ತು ಪ್ರಾದೇಶಿಕ ಅಸಮತೋಲನ, ಅದರ ಗಾತ್ರ ಮತ್ತು ಅದರ ಸಂಯೋಜನೆ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಇಷ್ಟು ಯೂನಿಟ್ 2 ಅಲ್ಲಿ ಬರುವಂತ ಪ್ರಮುಖ ಪಠ್ಯಕ್ರಮ ಆಗಿದೆ. ಇನ್ನು ಪಠ್ಯಕ್ರಮ ಅಲ್ಲಿ ಚಾಪ್ಟರ್ 3 ಯೂನಿಟ್ 3 ಅಂತ ಕರಿತೀವಿ. ಇಂಡಿಯನ್ ಅಗ್ರಿಕಲ್ಚರ್ ಅಂದ್ರೆ ಭಾರತದ ಕೃಷಿ ಬಗ್ಗೆ ನಾವು ಇಲ್ಲಿ ಏನ್ ಮಾಡ್ತೀವಿ, ಅಧ್ಯಯನವನ್ನ ಮಾಡ್ತೀವಿ. ಓಕೆನಾ. ಅಗ್ರಿಕಲ್ಚರ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತೇಳಿ ಅಂದ್ರೆ ಕೃಷಿ ಮತ್ತು ಆರ್ಥಿಕ ಅಭಿವೃದ್ಧಿ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ಲ್ಯಾಂಡ್ ಯೂಸ್ ಅಂದ್ರೆ ಭೂಮಿಯ ಉಪಯೋಗ ಮತ್ತು ಚೇಂಜಸ್ ಇನ್ ಕ್ರಾಪಿಂಗ್ ಪ್ಯಾಟರ್ನ್ ಆಫ್ ಇಂಡಿಯಾ ಅಂದ್ರೆ ಭಾರತದಲ್ಲಿ ಏನು ಬೀಜವನ್ನ ಬಿತ್ತೇವಲ್ಲ, ಆ ಬೀಜವನ್ನ ಬಿತ್ತುವಂತ ವಿಧಾನದಲ್ಲಿ ನಾವ್ ಏನ್ ಮಾಡ್ಬೇಕು, ಆ ವಿಧಾನಗಳ ಬದಲಾವಣೆಗಳ ಬಗ್ಗೆ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಟ್ರೇಡ್ಸ್ ಇನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್, ಭಾರತದ ಆರ್ಥಿಕತೆ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು. ಆಮೇಲೆ ಕಾಸಸ್ ಆಫ್ ಲೋ ಪ್ರೊಡಕ್ಟಿವಿಟಿ ಅಂದ್ರೆ ಭಾರತದ ಕೃಷಿ ಉತ್ಪಾದಕತೆ ಏನಿದೆಯಲ್ಲ ಕಡಿಮೆ ಐತಲ್ಲ, ಆ ಕಡಿಮೆ ಇರಲು ಕಾರಣಗಳು ಏನು. ಆಮೇಲೆ ಮೇಜರ್ಸ್ ಟು ಇನ್ಕ್ರೀಸ್ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಅಂದ್ರೆ ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸಲು ಇರುವಂತ ಕ್ರಮಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಕೋಬೇಕು. ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಅಂದ್ರೆ ಭೂ ಸುಧಾರಣೆಗಳ ನೀತಿಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಸೋರ್ಸಸ್ ಆಫ್ ಅಗ್ರಿಕಲ್ಚರ್ ಫೈನಾನ್ಸ್ ಅಂದ್ರೆ ಕೃಷಿ ಹಣಕಾಸಿನ ಮೂಲಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಕೋಬೇಕು. ಆಮೇಲೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಕೃಷಿ ಮಾರುಕಟ್ಟೆ ಅಂತ ಕರಿತೀವಿ, ಅವುಗಳ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಆ ಸಮಸ್ಯೆಯನ್ನ ನಿವಾರಿಸುವಂತ ಕ್ರಮಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಅದಾದ್ಮೇಲೆ ಅಗ್ರಿಕಲ್ಚರ್ ಪ್ರೈಸ್ ಪಾಲಿಸಿ ಮತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಕೃಷಿ ಬೆಲೆ ನೀತಿ ಮತ್ತು ಕನಿಷ್ಠ ಬೆಂಬಲ ನೀತಿ ಬಗ್ಗೆ ಕನಿಷ್ಠ ಬೆಂಬಲ ನೀತಿ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಆಮೇಲೆ ಫುಡ್ ಸೆಕ್ಯೂರಿಟಿ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಅಂತೇಳಿ ಅಂದ್ರ ಆಹಾರ ಬದ್ಧತೆ ಮತ್ತು ಕೃಷಿ ಇನ್ಶೂರೆನ್ಸ್ ಬಗ್ಗೆ ನಾವು ಏನ್ ಮಾಡ್ಬೇಕು, ಇಲ್ಲಿ ಚಾಪ್ಟರ್ 3 ಅಲ್ಲಿ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಚಾಪ್ಟರ್ 4 ಬರುವಂತ ಪಠ್ಯಕ್ರಮ ಇದು ಘಟಕ 4. ಇಲ್ಲಿ ನಾವೇನು ಓದ್ತೇವಿ, ಇಂಡಸ್ಟ್ರಿ ಅಂಡ್ ಸರ್ವಿಸ್ ಸೆಕ್ಟರ್ ಓದ್ತೇವಿ. ಇಂಡಸ್ಟ್ರಿ ಅಂದ್ರೆ ಕೈಗಾರಿಕೆ, ಸರ್ವಿಸ್ ಸೆಕ್ಟರ್ ಅಂತಂದ್ರ ಸೇವಾ ವಲಯದ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತೇವೆ. ಇಂಡಸ್ಟ್ರೀಸ್ ಕ್ಲಾಸಿಫಿಕೇಶನ್ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ್ರೆ ಕೈಗಾರಿಕೆ ಅಂದ್ರೇನು, ಕೈಗಾರಿಕೆ ವಿಂಗಡಣೆ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು.
ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ 1956 ಮತ್ತು 1991 ಅಂದ್ರೆ 1956 ಕೈಗಾರಿಕಾ ನೀತಿ ಮತ್ತು 1991 ಕೈಗಾರಿಕಾ ನೀತಿ ಬಗ್ಗೆ ಅಧ್ಯಯನವನ್ನ ಮಾಡಬೇಕಾಗ್ತದ. ಪ್ರಾಬ್ಲಮ್ಸ್ ಅಂಡ್ ಮೇಜರ್ಸ್ ಆಫ್ ಕಾಟನ್ ಟೆಕ್ಸ್ಟೈಲ್ ಅಂದ್ರ ಕಾಟನ್ ಟೆಕ್ಸ್ಟೈಲಿನ ಕೈಗಾರಿಕೆಯ ಸಮಸ್ಯೆ ಮತ್ತು ಅವುಗಳ ಪರಿಹಾರ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗ್ತದ. ಶುಗರ್ ಫ್ಯಾಕ್ಟರಿ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು. ಐರನ್ ಫ್ಯಾಕ್ಟರಿ ಬಗ್ಗೆ ಅಧ್ಯಯನ ಮಾಡ್ಬೇಕಾಗ್ತದ. ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಬಗ್ಗೆ ಕೂಡ ನಾವು ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಆಮೇಲೆ MSME ಬಗ್ಗೆ ಅಧ್ಯಯನವನ್ನ ಮಾಡ್ಬೇಕಾಗ್ತದ. MSME ಅಂತಂದ್ರ ಸೂಕ್ಷ್ಮ ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಅಂದಂಗ ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸ್ ಅಂತ ಕರಿತೀವಿ. ಅವುಗಳ ಮಹತ್ವ ಬಗ್ಗೆ ಅಧ್ಯಯನ, ಅವುಗಳ ಸಮಸ್ಯೆ ಮತ್ತು ಆ ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಕ್ರಮಗಳು ನಾವು ಅಲ್ಲಿ ಅಧ್ಯಯನ ನಡೆಸಬೇಕಾಗ್ತದೆ. ಆದಾದ್ಮೇಲೆ ಸೋರ್ಸಸ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಅದ್ರ ಬಗ್ಗೆ ಕೂಡ ಅಧ್ಯಯನವನ್ನ ಮಾಡ್ಬೇಕಾಗ್ತದೆ. ಅಂದ್ರೆ ಕೈಗಾರಿಕಾ ಹಣಕಾಸಿನ ಮೂಲಗಳ ಬಗ್ಗೆ ಕೂಡ ಅಧ್ಯಯನವನ್ನ ನಡೆಸಬೇಕು. ಅದಾದ್ಮೇಲೆ ಸರ್ವಿಸ್ ಸೆಕ್ಟರ್ ಸೇವಾ ವಲಯ, ದ ರೂಲ್ ಆಫ್ ಸರ್ವಿಸ್ ಸೆಕ್ಟರ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತೇಳಿ ಅಂದ್ರೆ ಭಾರತದ ಆರ್ಥಿಕತೆಯಲ್ಲಿ ಸೇವಾ ವಲಯದ ಪಾತ್ರವನ್ನು ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಕಂಪೋಸಿಷನ್ ಟ್ರೇಡ್, ಹೋಟೆಲ್ಸ್ ಅಂಡ್ ರೆಸ್ಟೋರೆಂಟ್ಸ್, ಟ್ರಾನ್ಸ್ಪೋರ್ಟ್, ಸ್ಟೋರೇಜ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಕೂಡ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಫೈನಾನ್ಸಿಂಗ್, ಇನ್ಶೂರೆನ್ಸ್, ರಿಯಲ್ ಎಸ್ಟೇಟ್ ಅಂಡ್ ಬಿಸಿನೆಸ್ ಸರ್ವಿಸಸ್, ಕಮ್ಯುನಿಟಿ, ಸೋಷಿಯಲ್ ಅಂಡ್ ಪರ್ಸನಲ್ ಸರ್ವಿಸ್ ಅಂಡ್ ಕನ್ಸ್ಟ್ರಕ್ಷನ್ ಸೆಕ್ಟರ್ ಬಗ್ಗೆ ಕೂಡ ನಾವು ಏನ್ ಮಾಡ್ಬೋದ್ರಿ ಸೇವಾ ವಲಯದಲ್ಲಿ ಅಧ್ಯಯನವನ್ನ ಮಾಡಲಾಗ್ತದೆ. ಇದು ಚಾಪ್ಟರ್ 4 ಅಲ್ಲಿ ಬರುವಂತ ಪ್ರಮುಖವಾದ ಪಠ್ಯಕ್ರಮ ಆಗಿದೆ. ಇನ್ನು ಚಾಪ್ಟರ್ 5 ಅಲ್ಲಿ ಬರುವಂತ ಪಠ್ಯಕ್ರಮ ಫೈನಾನ್ಸಿಯಲ್, ಫಿಸಿಕಲ್ ಅಂಡ್ ಎಕ್ಸ್ಟರ್ನಲ್ ಸೆಕ್ಟರ್ ಅಂತೇಳಿ ಹಣಕಾಸಿನ ಕೋಶೀಯ ಮತ್ತು ಆಂತರಿಕ ವಲಯಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದ. ಇಲ್ಲಿ ನೋಡ್ರಿ, ಫೈನಾನ್ಸಿಯಲ್ ಸೆಕ್ಟರ್ ಹಣಕಾಸಿನ ವಲಯ ಅಂತ ಕರಿತೀವಿ. ಅಲ್ಲಿ ನಾವು ಬ್ಯಾಂಕಿಂಗ್ ಸೆಕ್ಟರ್ ಇನ್ ಇಂಡಿಯಾ ಅಂದ್ರೆ ಭಾರತದ ಬ್ಯಾಂಕಿಂಗಿನ ರಚನೆ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಕೋಬೇಕು. ನ್ಯಾಷನಲೈಸೇಷನ್ ಆಫ್ ಕಮರ್ಷಿಯಲ್ ಬ್ಯಾಂಕು ಅಂದ್ರ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳ ಬಗ್ಗೆ ಅಧ್ಯಯನವನ್ನ ಮಾಡಬೇಕಾಗ್ತದ. ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕು. ಅಂದ್ರೆ ಬ್ಯಾಂಕಿಂಗ್ ವಲಯದ ಸುಧಾರಣೆಗಳು. ನಬಾರ್ಡ್ ಬ್ಯಾಂಕಿನ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು. ರೀಜನಲ್ ರೂರಲ್ ಬ್ಯಾಂಕ್ಸ್ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನ ಬಗ್ಗೆ ಅಧ್ಯಯನ. ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಕೂಡ ಅಧ್ಯಯನವನ್ನ ಮಾಡಬೇಕು. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ನಾವೇನ್ ಕರಿತೀವಲ್ಲ ಅವುಗಳ ಕಾರ್ಯ ಮತ್ತು ಅದರ ಒಂದು ಹಣಕಾಸಿನ ನೀತಿ ಬಗ್ಗೆ ನಾವು ಚಾಪ್ಟರ್ 5 ಅಲ್ಲಿ ಅಧ್ಯಯನವನ್ನ ಮಾಡಬೇಕು. ಫೈನಾನ್ಸಿಯಲ್ ಸೆಕ್ಟರ್ ಅಂದ್ರೆ ಕೋಶೀಯ ವಲಯ ಅಂತ ಏನ್ ಕರಿತೀವಲ್ಲ, ಟ್ರೇಡ್ಸ್ ಇನ್ ರೆವೆನ್ಯೂ ಆದಾಯದ ನೀತಿ ಬಗ್ಗೆ, ಎಕ್ಸ್ಪೆಂಡಿಚರ್ ವೆಚ್ಚ ಮತ್ತು ಪಬ್ಲಿಕ್ ಡೆಪ್ಟ್ ಸಾರ್ವಜನಿಕ ಸಾಲ, ಯೂನಿಯನ್ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರದ ಸಾರ್ವಜನಿಕ ಸಾಲ, ವೆಚ್ಚ ಮತ್ತು ಆದಾಯದ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಅದಾದ್ಮೇಲೆ ರೀಸೆಂಟ್ ಯೂನಿಯನ್ ಬಜೆಟ್ ಅಂದ್ರೆ ಪ್ರಸ್ತುತ ಕೇಂದ್ರ ಸರ್ಕಾರದ ಬಜೆಟ್ ನಾವು ಅಧ್ಯಯನವನ್ನ ಮಾಡ್ಕೋಬೇಕು. ಆಮೇಲೆ ಫಿಸಿಕಲ್ ಸೆಕ್ಟರ್ ರಿಫಾರ್ಮ್ಸ್ ಅಂತೇಳಿ ಅಂದ್ರೆ ಪ್ರಸ್ತುತ ಕೋಶೀಯ ಮತ್ತು ಹಣಕಾಸಿನ ವಲಯದ ಸುಧಾರಣೆಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಆಮೇಲೆ ಎಕ್ಸ್ಟರ್ನಲ್ ಸೆಕ್ಟರ್ ಅಂತೇಳಿ ಅದರ ಮಹತ್ವ ನೋಡ್ರಿ, ಇಂಪಾರ್ಟೆನ್ಸ್ ಆಫ್ ಫಾರಿನ್ ಟ್ರೇಡ್ ಇನ್ ಇಂಡಿಯನ್ ಎಕನಾಮಿ ಅಂದ್ರೆ ಭಾರತದ ಆರ್ಥಿಕತೆಯಲ್ಲಿ ವಿದೇಶಿ ವ್ಯಾಪಾರದ ಮಹತ್ವವನ್ನು ನಾವು ಅಧ್ಯಯನವನ್ನ ಮಾಡ್ಕೋಬೇಕು ಮತ್ತು ಅದರ ಗಾತ್ರ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು. ಸಂಯೋಜನೆ ಮತ್ತು ದಿಕ್ಕುಗಳ ಬಗ್ಗೆ ಅಧ್ಯಯನವನ್ನ ಮಾಡ್ಬೇಕಾಗ್ತದೆ. ಏನು ವಿದೇಶಿ ವ್ಯಾಪಾರದ ಗಾತ್ರ, ಸಂಯೋಜನೆ, ದಿಕ್ಕು ಬಗ್ಗೆ ಅಧ್ಯಯನವನ್ನ ಮಾಡ್ಕೋಬೇಕು. ಆಮೇಲೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ವ್ಯಾಪಾರದ ಸಿಲ್ಕು ಅಂತ ಏನ್ ಕರಿತೀವಲ್ಲ ಅದನ್ನು ಕೂಡ ಅಧ್ಯಯನ ಮಾಡ್ಕೋಬೇಕು. ಆಮೇಲೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಂದಾಯದ ಬಾಕಿ ಅಥವಾ ಪಾವತಿ ಸಿಲ್ಕ್ ಅಂತ ಏನ್ ಕರಿತೀವಲ್ಲ ಅದನ್ನು ಕೂಡ ಅಧ್ಯಯನ ಮಾಡ್ಕೋಬೇಕು. ಕೊನೆಗೆ ನಾವ್ ಏನ್ ಮಾಡ್ಬೇಕು, ಫಾರಿನ್ ಟ್ರೇಡ್ ಪಾಲಿಸಿ ಅಂದ್ರೆ ವಿದೇಶಿ ವ್ಯಾಪಾರದ ನೀತಿ ಬಗ್ಗೆ ಕೂಡ ನಾವು ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಏನ ಇಷ್ಟು ವಿದ್ಯಾರ್ಥಿಗಳೇ ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲಿ ಬರುವಂತ 4ನೇ ಸೆಮಿಸ್ಟರ್ಗೆ ಬರುವಂತ ಅರ್ಥಶಾಸ್ತ್ರ ವಿಷಯದ ಪಠ್ಯಕ್ರಮ
ಆಗಿದೆ. ಓಕೆನಾ, ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.